ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿ ನಾಯ್ಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಬ್ಲಾಗ್ನಲ್ಲಿ ನಮ್ಮ ಅಂಗಡಿ ಪೂಜೆ ಕಾರ್ಯಕ್ರಮನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನಾವು ಹೋಗ್ತಾ ಇರೋದು ಸಂಜೆ, ನಾನು ಮತ್ತು ಅತ್ತೆ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಮುಂಚೆನೇ ಹೋಗಿದ್ದಾರೆ. ಸೊ ಇದು ಆಗಿತ್ತು ಅಂಗಡಿಯ ಪೂಜೆಯ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದು ಹಳದಿಪುರ್ನಲ್ಲಿರುವಂತಹ ಕ್ಲಾಸಿಕ್ ಸೆಲ್ ವರ್ಲ್ಡ್, ಇದು ನಮ್ಮ ಮನೆಯವರ ಶಾಪ್ ಆಗಿರುತ್ತೆ. ಸೊ ನಾವಿವಾಗ ಆಲ್ರೆಡಿ ಪೂಜೆಗೆ ಬಂದಿದ್ದೀವಿ. ಪೂಜೆಗೂ ಎಲ್ಲ ತಯಾರಿ ಸ್ಟಾರ್ಟ್ ಆಗಿದೆ ಕೂಡ. ಭಟ್ರು ಬಂದಿದ್ದಾರೆ ಬನ್ನಿ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ನಾವು ಕೂಡ ಹೊರಟು ಬಂದ್ವಿ. ನಮ್ಮ ಶಾಪ್ ಇದು ಹಳದಿಪುರ್ನಲ್ಲಿರೋದು. ಯಾರೇ ಬಂದು ಕ್ಲಾಸಿಕ್ ಮೊಬೈಲ್ ಶಾಪ್ ಎಲ್ಲಿದೆ ಅಂತಂದರು ತೋರಿಸ್ಕೊಡ್ತಾರೆ. ನಿಮ್ಗೆ ಮೇನ್ ಹೈವೇನಲ್ಲೇ ಇರೋದು ನಮ್ಮ ಮನೆಯವ್ರ ಶಾಪು, ಮೊಬೈಲ್ ರಿಪೇರಿ ಎಲ್ಲನೂ ಮಾಡ್ತೀವಿ ನಾವಿಲ್ಲಿ ನಮ್ಮ ಮನೆಯವರು. ಹಾಗೆ ಭಟ್ರು ಎಲ್ಲ ಪೂಜೆಗೆ ತಯಾರಿ ಮಾಡಿಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹೊರಗಡೆಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಬೈಕ್ ಕೂಡ ನಾವಿಲ್ಲೇ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀವಿ. ನಾವು ದೀಪಾವಳಿ ಹಬ್ಬದಲ್ಲಿ ಅಮಾವಾಸ್ಯೆ ದಿನ ಪೂಜೆ ಮಾಡೋದು ಇದು. ದಸರಾದಲ್ಲಿ ಕೆಲವೊಬ್ಬರು ಪೂಜೆನ ಮಾಡ್ತಾರೆ, ಬಟ್ ನಾವು ದೀಪಾವಳಿ ಹಬ್ಬದಲ್ಲಿ ಪೂಜೆ ಮಾಡ್ತೀವಿ ಇಲ್ಲಿ. ಹಾಗೆಯೇ ಯಾರೆಲ್ಲ ನಮ್ಮ ಶಾಪಿಗೆ ಬಂದೋಗಿದ್ದೀರಾ, ಹಳದಿಪುರ ಆಚೆ ಈಚೆ ಇರೋರೆಲ್ಲವೇ ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆಯೇ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು, ಖುಷಿಯಾಗಿ ಇರಿ ಅಂತ ಹೇಳ್ತಾ ನಮ್ಮ ಅಂಗಡಿಯ ಪೂಜೆ ಶುರು ಆಗ್ತಾ ಇದೆ. ನೀವು ನೋಡ್ಬೋದು, ನಮ್ಮ ಜೊತೆ ನಿಮ್ಮನ್ನು ಕೂಡ ಪೂಜೆಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಬಹುದು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರದಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಭಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. ಈ ದಿನ ಅಮಾವಾಸ್ಯೆ ಸಮುದ್ರ ಮಂಥನದ ವೇಳೆ ಲಕ್ಷ್ಮಿ ಉದಯಿಸಿದಳೆಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ವ್ಯಾಪಾರಿಗಳು, ವಾಣಿಜ್ಯ ವಹಿವಾಟಿನವರು ನೂತನ ವರ್ಷವನ್ನು ಈ ದಿನದಂದು ಆರಂಭಿಸುವುದೂ ಉಂಟು. ದೇವಿಗೆ ಪ್ರಿಯವಾದ ವಸ್ತುಗಳನ್ನಿಟ್ಟು ಪೂಜೆ ಸಲ್ಲಿಸಲಾಗುತ್ತದೆ. ಈ ದಿನ ಮನೆ ತುಂಬ ಬೆಳಕು ಇದ್ದರೆ ಲಕ್ಷ್ಮೀದೇವಿ ಬರುತ್ತಾಳೆ ಎಂಬ ನಂಬಿಕೆಯೂ ಕೂಡ ಇದೆ. ದೀಪಗಳ ಸಾಲು ಎದುರಾಗುವ ಸೋಲನ್ನು ದೂರ ಮಾಡುವ ಭರವಸೆಯ ಸಂಕೇತವಾಗಿದೆ. ಈ ದೀಪಾವಳಿ ಎಲ್ಲರ ಬದುಕನ್ನು ದೀಪ ಪ್ರಜ್ವಲಿಸಿದಂತೆ ಪ್ರಜ್ವಲಿಸಲಿ. ಹೊಸ ಅಧ್ಯಾಯವು ಬರೆಯಲಿ. ದೀಪದಿಂದ ದೀಪ ಬೆಳಗಲಿ. ಅದು ಜ್ಞಾನಜ್ಯೋತಿಯ ರೂವಾರಿಯಾಗಲಿ. ಶಾಂತಿ ಸೌಹಾರ್ದತೆ ನೆಲೆಸಲಿ ಎಂದು ಹೇಳುತ್ತಾ, ಕನಸಿನ ಹಣತೆಗೆ ನನಸೆಂಬ ಬೆಳಕಿನ ಬತ್ತಿಯ ಇಟ್ಟು ಯಶಸ್ಸು ಎನ್ನುವ ಜ್ಯೋತಿ ಬೆಳಗಿಸಿ, ಅದು ಜಯದ ಸಂಕೇತವಾಗಿ ಉರಿದು ಅಂಧಕಾರದ ಕತ್ತಲ ಬವಣೆ ತೊಲಗಿಸಿ, ಅಜ್ಞಾನವ ದೂರೀಕರಿಸಿ, ನೋವನ್ನು ನೀಗಿಸಿ, ನಲಿವನ್ನು ಉಣಬಡಿಸಲಿ. ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.